ಬಾಗೇಪಲ್ಲಿ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದ ಪಾಳ್ಯಕೆರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಿ ಅವರ ನೇತೃತ್ವದಲ್ಲಿ ನಡೆಯಿತು. ಬೆಂಗಳೂರು ಆಕಾಶ್ ಆಸ್ಪತ್ರೆ ಸಂಸ್ಥೆಯಿಂದ ಪಾಳ್ಯಕೆರೆ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಹಳ್ಳಿಗಳ ಬಡ ಜನರ ಆರೋಗ್ಯ ತಪಾಸಣೆ ಮಾಡಿ ಅಗತ್ಯ ಇರುವ ರೋಗಿಗಳನ್ನು ಬೆಂಗಳೂರಿನ ಆಕಾಶ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಗುಣಮುಖ ಆದ ಬಳಿಕ ಅವರನ್ನ ಮನೆಗೆ ಕರೆದುಕೊಂಡು ಬರುವ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚೇಳೂರು ದಲಿತ ಮುಖಂಡರಾದ ಡ್ಯಾನ್ಸ್ ಈಶ್ವರರವರು, ಕೊತ್ತರಪಲ್ಲಿ ಜೈ ಭೀಮ್ ಯುವಕರು, ಪಾಳ್ಯಕೆರೆ ಜೈ ಭೀಮ್ ಯುವಕರು, ಸಮಾಜ ಸೇವಕರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಎಸ್ಪಿ ಪಾರ್ಟಿಯ ಉಪಾಧ್ಯಕ್ಷರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ದಾಸರಿ ನರಸಿಂಹಮೂರ್ತಿ, ಬಾಗೇಪಲ್ಲಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಉಚಿತ ಆರೋಗ್ಯ ಶಿಬಿರ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ, ಕರ್ನಾಟಕ ಪ್ರಜಾ ಸೇವಾ ಸಮಿತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ವೆಂಕಿಯಣ್ಣ ಇವರ ವತಿಯಿಂದ ಈ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದೊಂದೇ ಅಲ್ಲ, ಆರೋಗ್ಯ ಶಿಬಿರ ಇದೇ ರೀತಿಯಾಗಿ ಹಲವಾರು ಈ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ದಂಡಿಯಾಗಿ ಮಾಡಬೇಕಂತ ನಮ್ಮ ಯುವಕರ ಆಶಾ. ಯಾಕಂದರೆ ವೆಂಕಯ್ಯ ಅಣ್ಣನವ್ರನ್ನ ನಾವು ವಿದ್ಯಾರ್ಥಿ ದಶೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ಅವರ ಉದಾರವಾದ ಗುಣ, ಅವರ ಸಹಾಯ ಮಾಡ್ತಕ್ಕಂಥ ಒಂದು ವಿಧಾನ. ಯಾಕಂದರೆ ನಾವು ಕಾಲೇಜಲ್ಲಿದ್ದಾಗ ಊಟದ ವಿಚಾರದಲ್ಲಿ ಅವರು ಎಷ್ಟು ಪ್ರಾಮುಖ್ಯತೆ ಕೊಡ್ತಾರಂದರೆ, ಬೀದಿ ಪಕ್ಕದಲ್ಲಿ ಇರ್ತಾರಲ್ಲ ಜನಗಳು, ಬಡವರು, ಏನಾದರೂ ಊಟ ಇಲ್ದಿರ್ತಕ್ಕಂಥವ್ರು, ಅವ್ರಿಗೆ ಅವ್ರ ಸ್ವಂತ ದುಡ್ಡಿನಿಂದ ಊಟ ಆವಾಗ ಕೊಡ್ತಾಯಿದ್ರು. ನಾವು ಕಣ್ಣಾರೆ ನೋಡ್ತಿದ್ವಿ. ಅದೇ ರೀತಿಯಾಗಿ ಈಗಿನ ಯುವಕರಿಗೆ ಈಗಿನ ಕಾಲಘಟ್ಟದಲ್ಲಿ ಬರ್ತ್ಡೇಗಳು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊತಾರೆ ಅಂದರೆ, ಎಣ್ಣೆ ಕುಡಿಯೋದು ಮತ್ತು ಈ ಪಬ್ಗಳು, ಬಾರುಗಳು, ಈ ಥರ ಹಲವಾರು ದುಬಾರಿ ವೆಚ್ಚಗಳಿಂದ ಹಣವನ್ನು ಪೋಲ್ ಮಾಡ್ತಾರೆ. ನಮ್ಮನ್ನು ಮೊನ್ನೆ ಒಂದು ಬಾಗೇಪಲ್ಲಿಯಲ್ಲಿ ಆಶ್ರಮದಲ್ಲಿ, ಮನೆಯಲ್ಲಿ ಯಾರದೇ ಆಗಲಿ ಬರ್ತ್ಡೇ, ಒಂದು ಆಶ್ರಮದಲ್ಲಿ, ವೃದ್ಧಾಶ್ರಮದಲ್ಲಿ ಬಡವರಿಗೆ ಊಟದ ವ್ಯವಸ್ಥೆ ಮತ್ತು ಅವ್ರಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿ, ಅಲ್ಲಿ ಅನಾಥಾಶ್ರಮದಲ್ಲಿ ಈ ಬರ್ತ್ಡೇಗಳನ್ನು ಸೆಲೆಬ್ರೇಷನ್ ಮಾಡ್ಕೊತಾರೆ. ನಮಗೆ ಅದೆಲ್ಲ ಒಂದು ಮಾದರಿ, ಈಗಿನ ಯುವಕರಿಗೆ ಅದೊಂದು ಮಾದರಿ. ಅದೇ ರೀತಿಯಾಗಿ ಸ್ಕೂಲ್ ಫೀಸ್ಗಳಾಗಲಿ, ಬಸ್ ಪಾಸ್ಗಳಾಗಲಿ ಈ ಥರ ದಂಜಾಗಿ ಮಾಡ್ತಾರೆ. ಈ ಥರ ಯುವಕರಿಗೆ ತುಂಬ ಆಶಾಕಿರಣವಾಗಿದ್ದಾರೆ. ಇಂಥವರು ಮುಂದಿನ ಕಾಲದಲ್ಲಿ ರಾಜಕೀಯಕ್ಕೆ ಬಂದರೆ ಚೆನ್ನಾಗಿರ್ತದಂತ ನಮ್ಮ ಆಶಯ.